ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ದಾವಣಗೆರೆಯಲ್ಲಿ ಬೈ ಎಲೆಕ್ಷನ್ ಡೇ ಮತದಾನ ಬಹಿಷ್ಕಾರ. ಭರತ್ ಕಾಲೋನಿ 1ನೇ ಕ್ರಾಸ್ ನಿವಾಸಿಗಳು ಬಹಿಷ್ಕಾರವನ್ನು ಹಾಕಿದ್ದಾರೆ. 4 ದಶಕಗಳಿಂದ ವಾಸವಾಗಿದ್ರು ಮೂಲಭೂತ ಸೌಕರ್ಯ ಇಲ್ಲ. ಒಂದಲ್ಲ ಎರಡಲ್ಲ 4 ದಶಕಗಳಿಂದ ಈ ಕಾಲೋನಿಯಲ್ಲಿ ವಾಸ ಮಾಡ್ತಾ ಇದ್ದೀವಿ ನಾವು, ಭರತ್ ಕಾಲೋನಿಯಲ್ಲಿ. ಆದ್ರೆ ಮೂಲಭೂತ ಸೌಕರ್ಯವೇ ಇಲ್ಲ ಇಲ್ಲಿ. ಮನೆಗಳಿಗೆ ಹಕ್ಕು ಪತ್ರವಿದ್ರೂ ಮೂಲಭೂತ ಸೌಕರ್ಯ ಮರೀಚಿಕೆಯಾಗಿದೆ. ಪ್ರತಿ ಚುನಾವಣೆಯಲ್ಲಿ ಆಶ್ವಾಸನೆ ನೀಡ್ತಾ ಇದ್ದಾರೆ, ಆದ್ರೆ ಯಾರು ಕೂಡ ಕೆಲಸ ಅಭಿವೃದ್ಧಿ ಮಾಡಿಕೊಡ್ತಾ ಇಲ್ಲ. ನಾವು ಕೇವಲ ಮತದಾನಕ್ಕೆ ಮಾತ್ರ ಸೀಮಿತವಾಗಿದ್ದೇವೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಆ ಕಾಲೋನಿಯ ನಿವಾಸಿಗಳು. ಈ ಬಾರಿ ಮತದಾನ ಮಾಡಲ್ಲ ಅಂತ ಬ್ಯಾನರ್ ಹಾಕಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡಿ ಅಲ್ಲಿ ಎಷ್ಟು ಬೇಸತ್ತು ಹೋಗಿರಬಹುದು ಆ ಜನ. ಪಾಪ, ಮೂಲಭೂತ ಸೌಕರ್ಯಗಳೇ ಇಲ್ಲ ಒಂದು ಕಾಲೋನಿಯಲ್ಲಿ ಅಂತ ಅಂದ್ರೆ ಯಾಕಪ್ಪ ಮತದಾನ ಮಾಡ್ಬೇಕು ನಾವು? ಯಾಕೆ ಇವ್ರನ್ನೆಲ್ಲ ನಾವು ಜನಪ್ರತಿನಿಧಿಗಳು ಅಂತ ಕರಿಬೇಕು? ಸಣ್ಣ ಪುಟ್ಟ ಹೆಸರುಗಳಲ್ಲ ಅಲ್ಲಿ. ಅಮೌಂಟ್ ನಾವು ಕೊಡ್ತೇವೆ ಅಂತ ಹೇಳಿ ಈಗ ಎಲ್ಲರೂ ಪೈಪ್ ಲೈನ್ ಹಚ್ಚಿಗೆ ನೀರು ಹಿಡ್ಕಂತ ನಾವಿಲ್ಲಿ ಇರಕತ್ತ ಒಂದು 40 ವರ್ಷ ಆಯ್ತು ಸರ್. 40 ವರ್ಷದಿಂದನೂ ಇಲ್ಲಿ ಮೂಲಭೂತ ಸೌಕರ್ಯಗಳು ಏನಿಲ್ಲ. ಇದು ಅಲ್ಲಿ ಕೆರೆ ಖರಾಬು ಜಾಗ ಸರ್. ಇದೇ ನಾವೇನು ಯಾರು ಸ್ವಂತ ಜಾಗದಲ್ಲೂ ಇಲ್ಲ. ಈಗ 40 ವರ್ಷದಿಂದ ಇಲ್ಲೇ ಅದಾವೆ. ನಮಗೀಗ ಒಂದು ವರ್ಷದಿಂದ ಮೂಲಭೂತ ಸೌಕರ್ಯಗಳಂತೂ ಟೋಟಲಿ ಏನಿಲ್ಲ. 1 ವರ್ಷದಿಂದ ನೀರೇ ಕಟ್ ಮಾಡಿದ್ದಾರೆ ಸರ್. ಈಗ ಕುಡಿಯೋಕೆ ನೀರಿಲ್ಲ. ಮಕ್ಕಳು ಮರಿಗಳು, ಸಣ್ಣ ಮಕ್ಕಳು ಮರಿಗಳು ಅದಾವೆ. ಇಲ್ಲಿ 25 ಮನೆ ಅದಾವೆ ಸರ್. ಹೆಚ್ಚು ಕಮ್ಮಿ 150 ಜನ ಅದಾವೆ. ನಾವು ಎಲ್ಲರೂ ಓಟ್ ಹಾಕ್ತಿದ್ದಾವೆ. ಪ್ರತಿ ವರ್ಷನೂ ಓಟ್ ಹಾಕ್ಯಂತಾನೆ ಬಂದವಿ. ನಮಗೆ ಮೂಲಭೂತ ಸೌಕರ್ಯದೊಳಗೆ ನೀರಿಂದ ಭಾಳ ದೊಡ್ಡ ಸಮಸ್ಯೆ ಆಗೈತೆ ಸರ್. ಈಗ 1 ವರ್ಷದಿಂದ ನೀರಿಲ್ಲ. ಆಯುಕ್ತರಿಗೂ, SP ಗೂ, DC ಗೂ, ಜಲಸಿರಿ ಅವರಿಗೂ ಎಲ್ಲರಿಗೂ ಮನವಿ ಕೊಟ್ಟವಿ. ಯಾರೂ ನಮ್ಮ ಮನವಿಗೆ ಸ್ಪಂದನೆ ಮಾಡಿಲ್ಲ. ಚರಂಡಿ ನೀರೆಲ್ಲನೂ ಕುಡಿ ನೀರಾಗ ಅವನ್ನೇ ಹಿಡ್ಕೊಂಡು ಅದ್ರಾಗೆ ಮೈ ತಕೊಂಡು ಅದ್ರಾಗೆ ಕಾಯಿಲೆಗಳಾಗಿ ಆಸ್ಪತ್ರೆಗೆ ಸೇರಿದ್ದೀವಿ. ಹೌದಾ? ಇಷ್ಟು ಕುಡಿಯೋ ನೀರಿಗೆ ಬಂದ್ ಮಾಡಿದ್ದಾರೆ. ಬೋರ್ ನೀರನ್ನು ಇಲ್ಲ, ಏನೂ ಇಲ್ಲ. ನಮ್ಗೆ ಅಜ್ಜಾರಿದ್ದಾಗೆ ಹಕ್ಕುಪತ್ರ ಕೊಡ್ತೀವಿ ಅಂತಂದಿದ್ರು, ನಮಗೆ ಕೊಡಲಿಲ್ಲ. ಅವ್ರು ಹೋಗ್ಬಿಟ್ರು. ನಮಗೆ ಏನಾರು ಒಂದು ವ್ಯವಸ್ಥೆ ಮಾಡಿ ನೀರೋಣ ಏನು ಇಸ ಕೂಡ ಸಾಯೋಣ ಅಂತ ಪರಿಸ್ಥಿತಿ. ಯಾಕಂದರೆ ನಾವೆಲ್ಲ ಕೂಲಿ ಮಾಡ್ಕೊತೀನವರು. ಇವತ್ತು ನಾವು ಕೂಲಿ ಮಾಡಿದ್ರೆ ನಮ್ಮ ಜೀವನ ಇರಲಿಲ್ಲ ಅಂದ್ರೆ ಇಲ್ಲ. ನಮ್ಮ ಮನೆಯವ್ರಿಗೆ ಎಲ್ಲ ವಯಸ್ಸಾಗೈತಿ. ದುಡಿಯೋಕೆ ಹೋಗಲ್ಲ, ಏನಿಲ್ಲ. ನಾವು ಏನು ಮನ್ಯಾಗ ನೀರಿದ್ದು ನೋಡೋಣ, ಕೆಲ್ಸಕ್ಕೆ ಹೋಗೋಣ, ಇಷ್ಟು ತೊಂದರೆ.